ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು 44ನೇ ದಿವಸ ಅದರ ವಿಡಿಯೋವನ್ನು ಶುರು ಮಾಡಿದ್ದೇನೆ. ಬೆಳಿಗ್ಗೆ ಎದ್ದು ವರ್ಕೌಟ್ ಎಲ್ಲ ಆಯಿತು. ಆ ವರ್ಕೌಟ್ ಎಲ್ಲ ಆಗಿ ಅದು ಮಾರ್ನಿಂಗ್ ಡ್ರಿಂಕ್ ಅಂತೇಳಿ ಈಗ ಒಂದು ವಾರದಿಂದ ನಾನೇನು ಬೇರೆ ಜೀರಾ ವಾಟರ್ ಆಗಲಿ ಏನು ಕೂಡ ಮಾಡ್ತಾಯಿಲ್ಲ, ಮೆಂತೆ ಯಾವುದು ಮಾಡ್ತಾಯಿಲ್ಲ. ಜಸ್ಟ್ ಬೆಳಿಗ್ಗೆ ಎದ್ದು 2-3 ಗ್ಲಾಸ್ ನೀರು ಕುಡಿಯೋದು ಅಷ್ಟೇ ಮಾಡ್ತಾಯಿದ್ದೇನೆ. ಯಾಕೋ ಈಗ ಮಾರ್ನಿಂಗ್ ಡ್ರಿಂಕ್ ಬೇಡ ಅಂತ ಅನಿಸ್ತಾ ಇದೆ. ಒಂದು ವಾರ ಹಾಗೆ ನೋಡ್ತೇನೆ. ಆಮೇಲೆ ಏನಾದರೂ ಮಾರ್ನಿಂಗ್ ಡ್ರಿಂಕ್ ಬೇಕು ಅಥವಾ ABC ಜ್ಯೂಸ್ ಕುಡಿಬೇಕು ಹಾಗೇನಾದರೂ ಅನಿಸಿದರೆ ನೆಕ್ಸ್ಟ್ ವೀಕಿಂದ ಕಂಟಿನ್ಯೂ ಮಾಡುವ ಅಂಥೇಳಿ. ಈ ವಾರದಲ್ಲಿ ಮಾರ್ನಿಂಗ್ ಡ್ರಿಂಕ್ ಯಾವುದು ತೋರಿಸ್ತಾ ಇಲ್ಲ. ಮಾರ್ನಿಂಗ್ ಡ್ರಿಂಕ್ ಕುಡಿಲೇಬೇಕು ಅಂತ ಇಲ್ಲ. ನೀವು ಬೇಕು ಅಂತ ಇದ್ದರೆ ಲೆಮನ್ ವಾಟರ್ ಕುಡಿಬೋದು, ಅಥವಾ ನೀರಿಗೆ ಚಿಯಾ ಸೀಡ್ಸನ್ನು ಹಾಕ್ಕೊಂಡು ಅದಕ್ಕೆ ಲೆಮನ್ ಹಾಕ್ಕೊಂಡು ಕೂಡ ಕುಡಿಬೋದು. ಅದು ಕೂಡ ತುಂಬ ಒಳ್ಳೆಯದು. ಬೆಳಿಗ್ಗೆ ನಿಮ್ಮ ಒಂದು ಮಾರ್ನಿಂಗ್ ಜರ್ನಿಯನ್ನು ಆ ರೀತಿ ಸ್ಟಾರ್ಟ್ ಮಾಡ್ಕೊಳ್ಬೋದು. ಅಥವಾ ಮೆಂತೆಯನ್ನು ಮೊದಲಿನ ದಿವಸ ನೆನೆಸಿ ಕುಡಿಯೋದು, ಅದು ಕೂಡ ತುಂಬ ಒಳ್ಳೆಯದು. ಜೀರಾ ವಾಟರ್ ಅಥವಾ ಸೋಂಪಿನ ಕಾಳನ್ನು ನೀರಲ್ಲಿ ಕುದಿಸ್ಬಿಟ್ಟು ಕುಡಿಯೋದು, ಅದು ಕೂಡ ಜೀರ್ಣಕ್ಕೆ ತುಂಬ ಒಳ್ಳೆಯದು. ನಾವು ಜಾಸ್ತಿ ಪ್ರೋಟೀನನ್ನು ತಿನ್ನುವಾಗ ನಮ್ಮ ಜೀರ್ಣಕ್ರಿಯೆ ಅಥವಾ ಗ್ಯಾಸ್ಟ್ರಿಕ್ ಆಗೋದು ಅದೆಲ್ಲ ಆಗ್ತದೆ. ಜೀರ್ಣ ಆಗೋದಿಲ್ಲ ಕೆಲವೊಮ್ಮೆ ಫುಡ್ಡು. ಆ ಫುಡ್ಡು ಜೀರ್ಣ ಆಗದೇ ಇರುವಂತಹ ಟೈಮಲ್ಲಿ ನಾವು ಈ ಥರ ಡ್ರಿಂಕ್ ಕುಡಿದ್ರೆ ನಮಗೆ ತುಂಬಾ ಹೆಲ್ಪ್ ಆಗ್ತದೆ. ಅದೇ ರೀತಿ ಇನ್ನೊಂದು ವಿಷಯ ಅಂತ ಹೇಳಿದರೆ, ಕಾನ್ಸ್ಟಿಪೇಷನ್ ಇದ್ದಾಗ ನಿಮಗೆ ಇಸುಬಗೋಲ್ ಅಂತ ಹೇಳಿ ಸಿಗ್ತದೆ. ಮೆಡಿಕಲಲ್ಲಿ ಕೇಳಿದರೆ ಕೊಡ್ತಾರೆ ಇಸುಬಗೋಲ್ ಅಂತಂದು ಪೌಡರ್. ಅದನ್ನು ನೀವು ಜಸ್ಟ್ 1 ಗ್ಲಾಸ್ ನೀರಿಗೆ ಆ ಇಸುಬಗೋಲ್ ಪೌಡ್ರನ್ನು ಹಾಕಿ ಮಿಕ್ಸ್ ಮಾಡುವಂಥದ್ದು, ಆಗಲೇ ಕುಡಿಯುವಂಥದ್ದು. ಅದನ್ನು ಸ್ವಲ್ಪ ಹೊತ್ತು ಇಟ್ಟ ಕೂಡಲೇ ಅದು ದಪ್ಪ ಆಗ್ತಾ ಹೋಗ್ತದೆ. ದಪ್ಪ ಆಗಬೇಕು ಅಂತ ಇಲ್ಲ, ನೀರಲ್ಲಿ ಜಸ್ಟ್ ಮಿಕ್ಸ್ ಮಾಡೋದು, ಕುಡಿಯೋದು. ಈ ರೀತಿ ಮಾಡಿದ್ರಿಂದ ನಿಮ್ಮ ಬೌಲ್ ಮೂಮೆಂಟ್ ಚೆನ್ನಾಗಿ ಆಗ್ತದೆ. ಅದು ಫೈಬರ್ ಇರುವಂಥದ್ದು ಅದರಲ್ಲಿ ಇಸುಬಗೋಲ್ ಅಂತ ಹೇಳಿದರೆ. ಅದನ್ನು ನೀವು ವಾರದಲ್ಲಿ ಒಂದು 2-3 ದಿವಸ ಕುಡಿದ್ರೆ ನಿಮ್ಮ ಕಾನ್ಸ್ಟಿಪೇಷನ್ ಎಲ್ಲ ಕ್ಲಿಯರ್ ಆಗ್ತದೆ. ನಾನು ಕುಡಿತಾ ಇರ್ತೇನೆ, ವಾರದಲ್ಲಿ 1-2 ದಿವಸ ಕುಡಿತೇನೆ. ನನಗೂ ಕೂಡ ಕಾನ್ಸ್ಟಿಪೇಷನ್ ಆಗುವಂಥದ್ದು, ಸರಿಯಾಗಿ ಜೀರ್ಣ ಆಗದೇ ಇರುವಂಥದ್ದು, ಗ್ಯಾಸ್ ಆಗುವಂಥದ್ದು ಅಂಥದ್ದು ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಹಾಗೆ ಗ್ಯಾಸ್ ಆದಾಗ, ಕಾನ್ಸ್ಟಿಪೇಷನ್ ಆದಾಗ ನೀವು ವೆಯ್ಟ್ ಚೆಕ್ ಮಾಡಿತ್ತು ಅಂತ ಹೇಳಿದರೆ ಹೆಚ್ಚು ಕಡಿಮೆ ಖಂಡಿತ ಬರ್ತದೆ. ಒಂದು ದಿವಸ ಒಂದು 50 ಗ್ರಾಮು, 100 ಗ್ರಾಮು, 200 ಗ್ರಾಮ್ ಅಷ್ಟು ವೆಯ್ಟ್ ಹೆಚ್ಚು ಕಾಣ್ಬೋದು, ಒಂದು ದಿವಸ ಕಮ್ಮಿ ಕಾಣ್ಬೋದು. ಈ ರೀತಿ ವೇರಿಯೇಷನ್ ನಾರ್ಮಲ್, ಅದು ಆಗ್ತಾನೆ ಇರ್ತದೆ. ಇವಿಷ್ಟು ವಿಷಯಗಳು ವೆಯ್ಟ್ ಲಾಸ್ ಬಗ್ಗೆ. ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದರೆ, ನಾನೊಂದು ಬ್ಲೌಸ್ ಹೊಲಿಸಲಿಕ್ಕೆ ಅಂತೇಳಿ ಕೊಟ್ಟಿದ್ದೆ. ಆ್ಯಕ್ಚುಲಿ ಕೊಟ್ಟೊಂದು 15-20 ದಿವಸ ಆಯಿತು ಫ್ರೆಂಡ್ಸ್. ಅದು 15-20 ಅಲ್ಲ, 1 ತಿಂಗಳೇ ಆಯಿತು ಅಂತ ಹೇಳ್ಬೋದು. ಇನ್ನೂ ಕೂಡ ಅವರು ಹೊಲಿದು ಕೊಟ್ಟಿರಲಿಲ್ಲ. ನಿನ್ನೆ ಕೇಳುವಾಗ ಮತ್ತು ಅವರೇ ಫೋನ್ ಮಾಡಿ ಹೇಳಿದರು, ರೆಡಿಯಾಗಿದೆ, ಬಂದು ಒಂದು ಸತಿ ಚೆಕ್ ಮಾಡಿ ಅಂತ ಹೇಳಿ. ಹಾಗೆ ಹೋಗಿ ಬ್ಲೌಸ್ ಹಾಕಬೇಕಾದ್ರೆ ಎಲ್ಲ ನನ್ನ ಮೆಷರ್ಮೆಂಟ್ ಎಲ್ಲ ಕರೆಕ್ಟ್ ಕೊಟ್ಟು ಹೊಲಿಸ್ಲಿಕ್ಕೆ ಕೊಟ್ಟಿದ್ದೆ. ಬಟ್ ಹಾಗೆ ಈಗ ಅವರು ಅದೇ ಬ್ಲೌಸನ್ನು ನಾನು ಹಾಕ್ತೇನೆ, ಫುಲ್ ಲೂಸ್ ಆಗ್ತಾ ಉಂಟು. ಹಾಗೆ ಇನ್ನೊಂದು ಸ್ವಲ್ಪ ಸ್ಟಿಚ್ ಹಾಕಿ ಕೊಡಿ ಬ್ಲೌಸು ಅಂತ ಹೇಳಿ ಬಂದಿದ್ದೇನೆ. ಮತ್ತೆ ಇನ್ನೊಂದು 2 ಬ್ಲೌಸು ಹೊಲಿಲಿಕ್ಕೆ ಕೊಟ್ಟಿದ್ದೇನೆ. ಹಾಗಾಗಿ ಹೇಳಿದ್ದು ನಾನು 40 ದಿವಸ ಆಯಿತು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ. ಈಗ ಹೋಗಿ ಬ್ಲೌಸ್ ಹಾಕಬೇಕಾದ್ರೆ ಲೂಸ್ ಆಗ್ತಾ ಇದೆ ಅಂತ ಹೇಳಿದರೆ ಅಷ್ಟು ನಾನು ಸಫರ್ ಆಗಿದ್ದೇನೆ ಅಂಥೇಳಿ ಅರ್ಥ. ಹಾಗೆ ನನಗೆ ಹಾಕಲಿಕ್ಕಾಗದ ಡ್ರೆಸ್ಸನ್ನು ಕೂಡ ಟ್ರೈ ಮಾಡಿದ್ದೇನೆ, ಅದು ಕೂಡ ಹಾಗೆ ತುಂಬ ಲೂಸ್ ಆಗ್ತಾ ಉಂಟು. ಇದೆಲ್ಲ ಇಂಚ್ ಲಾಸ್ ಅಥವಾ ಫ್ಯಾಟ್ ಲಾಸ್ ಅಂತೇಳಿ ಹೇಳುವಂಥದ್ದು. ಸ್ಟಾರ್ಟಿಂಗ್ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನೋಡಿ, 40 ದಿವಸಕ್ಕೆ ನಾವು ಈ ರೀತಿ ವರ್ಕೌಟು, ಎಕ್ಸಸೈಸು, ಹೆಲ್ದಿ ರುಟೀನನ್ನು ಮಾಡಿತು ಅಂದರೆ ಖಂಡಿತ ವೆಯ್ಟ್ ಲಾಸ್ ಆಗೇ ಆಗುತ್ತೆ. ನೀವು ಹೋಪ್ಸನ್ನು ಮಾತ್ರ ಕಳ್ಕೊಳ್ಬೇಡಿ. ಆದರೆ ಇವತ್ತೇ ಆಗಬೇಕು, 10 ದಿನದಲ್ಲಿ ಇಷ್ಟು ಲಾಸ್ ಆಗಲೇಬೇಕು ಅಂತ ಹೇಳಿ ಆ ಥರ ಅಂದ್ಕೋಬೇಡಿ. ಸ್ವಲ್ಪ ಟೈಮ್ ಕೊಡಿ, ತಾಳ್ಮೆಯಿಂದ ವರ್ಕೌಟು ಎಲ್ಲ ಮಾಡಿ, ತಾಳ್ಮೆ ಇರಲಿ, ಖಂಡಿತ ವೆಯ್ಟ್ ಲಾಸ್ ಆಗೇ ಆಗುತ್ತೆ. ನೀವು ನಿಮ್ಮ ಗುರಿಯನ್ನು ತಲುಪ್ತೀರಾ. ನಾನು ಕೂಡ ಅಷ್ಟೇ. ನನಗೆ ಒಂದು 65 kg ಆಗಬೇಕು ಅಂತ ಟಾರ್ಗೆಟ್ ಇದೆ. ಅಟ್ಲೀಸ್ಟ್ ಈಗ 74ಗೆ ಬಂದಿದ್ದೇನೆ, 74 ಇದೆ, 70ಗಾದರೂ ಬರಬೇಕು ಅಂತ ಇದೆ. ನೋಡುವ, ತಾಳ್ಮೆ ಇರಬೇಕು ಅಷ್ಟೆ ಫ್ರೆಂಡ್ಸ್. ಇವತ್ತು ಮಾರ್ನಿಂಗ್ ನಾನೊಂದು ಹೈ ಪ್ರೋಟೀನ್ ದೋಸೆಯನ್ನ ಮಾಡ್ತಾ ಇದ್ದೇನೆ. ಫ್ರಿಜ್ ಅಲ್ಲಿ ಮೊಳಕೆ ಬರ್ಸಿ ಇಟ್ಟಿದ್ದಂತಹ ಹೆಸರು ಕಾಳಿತ್ತು. ಅದಕ್ಕೆ ಒಂದು 4 ಚಮಚ ಕಡಲೆ ಹುಡಿಯನ್ನ ಹಾಕೊಂಡು, ಒಂದು ಶುಂಠಿ, ಒಂದು ತುಂಡು ಹಸಿಮೆಣಸು, ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸು ಹಾಕೊಂಡು, ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಇಷ್ಟು ಹಾಕಿ ಗ್ರೈಂಡ್ ಮಾಡ್ಕೊಂಡ್ರೆ ದೋಸೆ ಹಿಟ್ಟು ರೆಡಿ ಆಗುತ್ತೆ. ಇದು ಹೈ ಪ್ರೋಟೀನು. ಇದೇ ದೋಸೆಗೆ ನೀವು ಸ್ವಲ್ಪ ರವೆಯನ್ನ ಬೇಕಾದ್ರೆ ಒಂದ್ ಸ್ವಲ್ಪ ಹಾಕೊಳ್ಬಹುದು. ಆಮೇಲೆ ಒಂದ್ ಸ್ವಲ್ಪ ಮೊಸರನ್ನ ಹಾಕಿ ಗ್ರೈಂಡ್ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿರ್ತದೆ.
ಇಲ್ಲಿ ನೋಡಿ, ಇಲ್ಲಿ ಹೆಸರು ಕಾಳಲ್ಲಿ ಕೂಡ ಪ್ರೋಟೀನ್ ಇದೆ, ಹೆಸರು ಕಡಲೆ ಹುಡಿಯಲ್ಲಿ ಕೂಡ ಪ್ರೋಟೀನ್ ಇದೆ. ಹಾಗಾಗಿ ಬೆಳಗಿನ ಹೊತ್ತು ಈ ರೀತಿಯಾಗಿ ಹೈ ಪ್ರೋಟೀನ್ ದೋಸೆ ತಿಂತು ಅಂತ ಹೇಳಿದ್ರೆ ನಿಮ್ಗೆ ಸುಮಾರು ಮಧ್ಯಾಹ್ನ ಊಟದ ಸಮಯದವರೆಗೆ ಕೂಡ ಹಸಿವೆ ಆಗೋದಿಲ್ಲ. 2 ದೋಸೆಯನ್ನ ಆರಾಮಾಗಿ ತಿನ್ಬೋದು. ಚಟ್ನಿ ಅಥವಾ ದಾಲ್ ಸಾಂಬಾರ್ ಏನಾದ್ರೂ ಮಾಡಿದ್ರೆ ಅದರ ಜೊತೆಗೆ ತಗೊಳ್ಬಹುದು, ಅಥವಾ ಪುದೀನಾ ಚಟ್ನಿ ಮಾಡಿದ್ರೆ ಅದರ ಜೊತೆ ಕೂಡ ಇದು ಕಾಂಬಿನೇಷನ್ ಚೆನ್ನಾಗಿರ್ತದೆ. ಪುದೀನಾ ಚಟ್ನಿಯಲ್ಲಿ ಈ ದೋಸೆ ತಿನ್ಲಿಕ್ಕೆ ತುಂಬಾ ಟೇಸ್ಟಿ ಆಗಿರ್ತದೆ. ಹಾಗೆ ಇವತ್ತಿಲ್ಲಿ ದೋಸೆಯನ್ನ ಮಾಡ್ಕೊಳ್ತಾ ಇರ್ತೇನೆ. ಮಧ್ಯಾಹ್ನಕ್ಕೆ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ಗೆ ಹೈ ಪ್ರೋಟೀನ್ ದೋಸೆ. ಯಾಕೆ ಅಂತ ಹೇಳಿದ್ರೆ ಈಗ 44ನೇ ದಿವಸ. ಇನ್ನು ನಮ್ಮ ಜರ್ನಿಯಲ್ಲಿ ನನ್ನ ಡಯಟ್ ಅಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ಅನ್ನ ಮಾಡ್ಕೊಳ್ತಾ ಇರ್ತೇನೆ. ಕಾರ್ಬ್ ಅನ್ನ ಸ್ವಲ್ಪ ಕಡಿಮೆ ಮಾಡ್ತಾ ಇರ್ತೇನೆ. ಹಾಗೆ ಲೋ ಕಾರ್ಬ್ ಡಯಟ್ ಅಂತ ಹೇಳ್ತಾರಲ್ಲ, ಅದೇ ರೀತಿ ಕಾರ್ಬೋಹೈಡ್ರೇಟ್ ನ ಅಂಶ ಇರುವಂತದ್ದು ಸ್ವಲ್ಪ ಕಡಿಮೆ ಮಾಡ್ತೇನೆ. ಹಂಗೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಕಾರ್ಬ್ ಬಿಡುವಂತದ್ದಲ್ಲ, ಪ್ರೋಟೀನ್ ಜಾಸ್ತಿಯಾಗಿ ಇಂಟೇಕ್ ಮಾಡ್ತಾ ಹೋಗ್ತೇನೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಫ್ಯಾಟ್ ಲಾಸ್, ಇಂಚ್ ಲಾಸ್ ಆಗ್ತಾ ಇದೆ. ವೆಯ್ಟ್ ಲಾಸ್ ಆಗ್ಬೇಕು ಅಂತ ಹೇಳಿದ್ರೆ ಪ್ರೋಟೀನ್ ಅನ್ನ ಜಾಸ್ತಿಯಾಗಿ ಇಂಟೇಕ್ ಮಾಡ್ತಾ ಹೋಗ್ಬೇಕು. ಆಗ ನಮ್ಗೆ ವೆಯ್ಟ್ ಲಾಸ್ ಸಾಧ್ಯ. ನಮ್ಮನ್ನ ಈಗ ನೋಡುವಾಗ ಸಪುರಾಗಿದೆ, ಬಟ್ಟೆ ಹಾಕೊಳ್ಬೇಕಾದ್ರೆ ಲೂಸ್ ಆಗ್ತದೆ. ಹಾಗೆ ನಂಬರ್ ಅಲ್ಲಿ ಕೂಡ ಚೇಂಜಸ್ ಬರಬೇಕು. ನಂಬರ್ ಅಲ್ಲಿ ಕೂಡ ನಾವಿನ್ನು ತೂಕವನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಪ್ರೋಟೀನ್ ನ ಬಳಕೆಯನ್ನ ಜಾಸ್ತಿ ಮಾಡ್ಕೊಳ್ಬೇಕು. ಕಾರ್ಬ್ ನ ಪ್ರಮಾಣವನ್ನ ಕಡಿಮೆ ಮಾಡ್ಕೊಂಡು ಫೈಬರ್ ಅನ್ನ ಇನ್ನೂ ಜಾಸ್ತಿಯಾಗಿ ತಿನ್ಬೇಕು. ಫೈಬರ್ ನಿಮ್ಗೆ ತರಕಾರಿಯಲ್ಲಿ ಸಿಗ್ತದೆ. ಕ್ಯಾರೆಟ್, ಕುಕುಂಬರ್ ಇಂಥದನ್ನ ಜಾಸ್ತಿಯಾಗಿ ತಿನ್ಬೇಕು. ಹಾಗೆ ರಾಗಿ ಕೂಡ ತಿನ್ಬೋದು. ರಾಗಿ ಕೂಡ ಲೋ ಕ್ಯಾಲೋರಿ. ಬೀಟ್ರೋಟ್ ಆ ತರ ಎಲ್ಲ ಜಾಸ್ತಿಯಾಗಿ ತಿಂದ್ರೆ ತುಂಬಾನೇ ಒಳ್ಳೇದು. ಹಾಗೆ ಹೆಸರು ಕಾಳು ನಮಗೊಂದು ಮೇನ್ ಪ್ರೋಟೀನ್ ಸೋರ್ಸ್ ಅಂತ ಹೇಳಿ ಹೇಳ್ಬೋದು. ಹಾಗೆ ಕಡ್ಲೆಯಲ್ಲಿ ಕಾರ್ಬ್ ಇದೆ, ಆದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಇದೆ. ಕೆಂಪು ಕಡ್ಲೆ ಅಥವಾ ಬಿಳಿ ಕಡ್ಲೆ ಚೆನ್ನ, ಅದನ್ನೆಲ್ಲ ಕೂರ್ಮ, ಗಸಿ ಆ ತರ ಏನಾದ್ರೂ ಮಾಡ್ಕೊಂಡು ತಿನ್ಬೋದು. ಹಾಗೆ ಇಲ್ಲಿ ಮಧ್ಯಾಹ್ನದ ಲಂಚಿಗೆ ಪನ್ನೀರನ್ನ ಒಂದು ಮೊಸರಲ್ಲಿ ಕಲ್ಸಿಟ್ಟು ಒಂದು 10 ನಿಮಿಷ ಹಾಗೆ ಇಟ್ಟು ಆಮೇಲೆ ಫ್ರೈ ಮಾಡ್ಕೊಳ್ಳೋದು. ಇದಕ್ಕೆ ಪುಡಿಗಳು ಅಂತ ಹೇಳಿದ್ರೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಜೀರಾ ಪುಡಿ, ಮೆಣಸಿನ ಹುಡಿ ಅಥವಾ ಚಿಲ್ಲಿ ಪೌಡರ್, ಒಂದ್ ಸ್ವಲ್ಪ ಹಳದಿ, ಹಾಗೆ ಆರ್ಗ್ಯಾನೋ, ರುಚಿಗೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು, ಜಾಸ್ತಿ ಉಪ್ಪು ಬೇಡ, ಸ್ವಲ್ಪ ಉಪ್ಪು ಹಾಕಿ 1-2 ಚಮಚ ಮೊಸರು ಹಾಕಿ ಕಲ್ಸಿಟ್ಟದ್ದು. ಹಾಗೆ ಬಿಟ್ಟು ಒಂದು 10 ನಿಮಿಷದ ನಂತರ ಅದು ಮಸಾಲೆಯನ್ನೆಲ್ಲ ಚೆನ್ನಾಗಿ ಹೀರಿಕೊಳ್ತದೆ. ಆಮೇಲೆ ಇದನ್ನ ಒಂದು ತವಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಊಟಕ್ಕೆ ಸೈಡ್ಗೆ ತುಂಬಾ ಚೆನ್ನಾಗಿರ್ತದೆ. ಯಾವುದೇ ಎಣ್ಣೆ ಏನೋ ಹಾಕೋದು ಬೇಡ, ಹಾಗೆ ಫ್ರೈ ಮಾಡೋದಷ್ಟೇ. ರುಚಿಯಾಗಿರುತ್ತದೆ. ನಮ್ಗೇನೋ ಕ್ರೇವಿಂಗ್ಸ್ ಇರುತ್ತೆ, ಹೋಟೆಲ್ ಅಲ್ಲಿ ಹೋಗಿ ಪನ್ನೀರ್ ಅಂತದ್ದೇನಾದ್ರೂ ತಿನ್ಬೇಕು ಆ ತರ ಎಲ್ಲ ಆಗ್ಬೇಕಾದ್ರೆ ಈ ರೀತಿ ಒಂದು ರೆಸಿಪಿಯನ್ನ ಮಾಡ್ಕೊಳ್ಳಿ. ಇದೇ ರೀತಿ ನೀವು ಗೆಣಸಲ್ಲಿ ಮಾಡ್ಕೊಳ್ಬಹುದು. ಅದು ಕೂಡ ಈವ್ನಿಂಗ್ ಸ್ನಾಕ್ಸ್ ಮಾಡೋದಾದ್ರೆ ಇದೇ ರೀತಿ ಮಾಡ್ಕೊಂಡು ಗೆಣಸನ್ನ ಫ್ರೈ ಮಾಡ್ಕೊಂಡ್ರೆ, ಜಸ್ಟ್ ತವಕ್ಕೆ ಹಾಕಿ ಎಣ್ಣೆ ಹಾಕೊಳ್ಬೇಕು ಅಂತ ಇಲ್ಲ, ಜಸ್ಟ್ ಫ್ರೈ ಮಾಡ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿರ್ತದೆ. ಅಥವಾ ಬದನೆಯಲ್ಲಿ ಮಾಡಿಕೊಳ್ಬಹುದು, ಬಾಳೆಕಾಯಿಯಲ್ಲಿ ಮಾಡಿಕೊಳ್ಬಹುದು. ಅದೆಲ್ಲ ಸೈಡ್ ಡಿಶ್ ಮಧ್ಯಾಹ್ನದ ಊಟಕ್ಕೆ ಮಾಡಿಕೊಳ್ಬಹುದು. ತುಂಬಾ ರುಚಿಯಾಗಿರ್ತದೆ. ನಿಮ್ಮ ಮಸಾಲೆ, ನಿಮಗೆ ಇಷ್ಟವಾದ ಮಸಾಲೆಗಳನ್ನ ಸೇರಿಸಿಕೊಂಡು ಮಾಡಬಹುದು, ಚೇಂಜ್ ಮಾಡ್ಕೊಳ್ಬಹುದು. ಇದೇ ಹಾಕ್ಬೇಕು ಅಂತ ಏನಿಲ್ಲ. ಜೀರಾ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲೆ ಆ ತರ ಮಸಾಲೆಗಳನ್ನೆಲ್ಲ ಹಾಕಿ ಈ ತರ ತವಾದಲ್ಲಿ ರೋಸ್ಟ್ ಮಾಡಿದ್ರೆ ರುಚಿಯಾದ ಪೋಡಿಗಳ, ಅಥವಾ ಇದು ನಾನಿವತ್ತು ಪನ್ನೀರಿಂದ ಮಾಡ್ತಾ ಇದ್ದೇನೆ. ಇನ್ನೇನಾದ್ರೂ ಸೈಡ್ಗೆ ಬೇಕು ಅಂದ್ರೆ ಮಾಡ್ಕೊಳ್ಬಹುದು. ಯಾಕೆಂದ್ರೆ ಲಾಂಗ್ ಟರ್ಮ್ ಜರ್ನಿ ಮಾಡುವಾಗ ನಾವು ಎಲ್ಲ ಆಹಾರ ಯಾವುದನ್ನು ಅಂದ್ರೆ ಈಗ ಪೋಡಿ ತಿನ್ನಲ್ಲ, ಗೋಳಿ ಬಜ್ಜೆ ತಿನ್ನಲ್ಲ, ಬನ್ಸ್ ತಿನ್ನಲ್ಲ, ಫ್ರೈಡ್ ಐಟಮ್ ಯಾವುದು ತಿನ್ನಲ್ಲ ಅಂತ ಹೇಳಿ ಆಗುವಾಗ ಸ್ವಲ್ಪ ಟೈಮ್ ಹೋದಾಗೆ ನಮ್ಗೆ ಕ್ರೇವಿಂಗ್ಸ್ ಬರ್ತದೆ, ಅದನ್ನ ತಿನ್ಬೇಕು, ಇದನ್ನ ತಿನ್ಬೇಕು ಅಂತ ಹೇಳಿ. ಅದಕ್ಕೆ ಈ ಒಂದು ವೆಯ್ಟ್ ಲಾಸ್ ನಲ್ಲಿ ಬೇರೆ ರೀತಿಯಲ್ಲಿ ಆಲ್ಟರ್ನೇಟಿವ್ಸ್ ಆಗಿ, ಈಗ ಸ್ವೀಟ್ಸ್ ಆದ್ರೂ ಕೂಡ ಬೆಲ್ಲ ಸಕ್ಕರೆ ಹಾಕದೆ ಖರ್ಜೂರ ಹಾಕೊಂಡು ಮಾಡೋದು, ಬೇರೆ ರೀತಿಯಲ್ಲಿ ಆಲ್ಟರ್ನೇಟಿವ್ ಹಣ್ಣುಗಳನ್ನ ತಿನ್ನೋದು, ಸಿಹಿಯಾದ ಫ್ರೂಟ್ಸ್ ಎಲ್ಲ, ಸೀತಾಫಲ ಇದೆ ಅದರಲ್ಲಿ ಕೂಡ ಸಿಹಿ ಅಂಶ ಇದೆ. ಆ ತರ ಆಲ್ಟರ್ನೇಟಿವ್ ಸಿಹಿಗಳನ್ನ ನಾವು ತಿಂತ ನಮ್ಮ ಕ್ರೇವಿಂಗ್ಸ್ ಅನ್ನ ಕಂಟ್ರೋಲ್ ಮಾಡ್ಬೇಕು. ಹಾಗೆ ಮಾಡೋದ್ರಿಂದ ಲಾಂಗ್ ಟರ್ಮ್ ವೆಯ್ಟ್ ಲಾಸ್ ಜರ್ನಿ ಮಾಡ್ಲಿಕ್ಕೆ ತುಂಬಾ ಈಸಿ ಆಗ್ತದೆ. ಇದಾಗಿತ್ತು ನನ್ನ ಲಂಚ್. ನೋಡಿ, ಸೈಡ್ ಅಲ್ಲಿ ರುಚಿಯಾದ ಪನ್ನೀರ್ ಘೀ ರೋಸ್ಟ್, ಘೀ ಹಾಕಿಲ್ಲ, ಜಸ್ಟ್ ರೋಸ್ಟ್. ಆಮೇಲೆ ದಾಲ್ ಇತ್ತು, ಬೆಂಡೆಕಾಯಿ ಬೋಳು ಹುಳಿ, ಆಮೇಲೆ ಸಲಾಡ್.
ಸ್ವಲ್ಪ ಅನ್ನದ ಪ್ರಮಾಣವನ್ನ ಮೊದ್ಲಿಗಿಂತ ಸ್ವಲ್ಪ ಕಡಿಮೆ ಮಾಡಿದ್ದೇನೆ. ನನ್ನೊಂದು ಚಿಕ್ಕ ಸೌಟಲ್ಲಿ 2-2.5 ಸೌಟಷ್ಟು ಅನ್ನ ಹಾಕೊಳ್ತಾ ಇದ್ದೆ ಯಾವಾಗ್ಲೂ. ಈಗ 2 ಸೌಟಿಗೆ ನಿಲ್ಲಿಸಿ ಬಿಟ್ಟಿದ್ದೇನೆ. ಅನ್ನವನ್ನ ಮತ್ತೂ ಕೂಡ ಕಡಿಮೆ ಮಾಡಿದ್ದೇನೆ. ಇಲ್ಲಿ ನಂಗೆ ಹಸಿವಾಯ್ತು ಅಂದ್ರೆ ತರಕಾರಿ ಹೋಳು ತಿನ್ಬೋದು ಅಥವಾ ಕುಕುಂಬರ್ ತಿನ್ಬೋದು. ಹಾಗೆ ನೈಟ್ ಕೂಡ ಕಾರ್ಬೋಹೈಡ್ರೇಟ್ ಅನ್ನ ತುಂಬಾ ಕಡಿಮೆ ಮಾಡ್ಕೊಂಡಿದ್ದೇನೆ. ಇವತ್ತು ಮಸ್ಕ್ ಮೆಲನ್ ಇದು ಜ್ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಈ ಮಸ್ಕ್ ಮೆಲನ್ ಹಣ್ಣು ಉಂಟಲ್ಲ, ತುಂಬಾ ಲೋ ಕ್ಯಾಲೋರಿ ಫ್ರೂಟ್. ಇದನ್ನ ನೀವು ಧಾರಾಳವಾಗಿ ತಿನ್ಬೋದು, ತುಂಬಾ ಸಿಹಿಯಾಗಿರ್ತದೆ. ಹಾಗೆ ನಾನಿಲ್ಲಿ ಹಾಲನ್ನ ತಗೊಳ್ತೇನೆ. 1 ಗ್ಲಾಸ್ ಹಾಲು ಧಾರಾಳವಾಗಿ, ಅಪರೂಪಕ್ಕೆ ನೀವು ಒಂದೊಂದ್ಸತಿ ಒಂದು ಹಾಲನ್ನ ಕುಡಿಬಹುದು, ಏನೂ ತೊಂದ್ರೆ ಇಲ್ಲ. ಯಾವಾಗ್ಲೂ ಹಾಲು ಕುಡಿಯೋದು ಅಷ್ಟೇನು ಒಳ್ಳೇದಲ್ಲ ಅಂತ ಹೇಳಿ ಅನಿಸ್ತದೆ. ಅಂದ್ರೆ ವೆಯ್ಟ್ ಲಾಸ್ ಅಂದ್ರೆ ವೆಯ್ಟ್ ಗೇನ್ ಆಗ್ತದೆ ಹಾಲಲ್ಲಿ ಅಂತ ಹೇಳಿ ಹೇಳ್ತಾರೆ. 1 ಚಮಚದಷ್ಟು ಬೆಲ್ಲವನ್ನ ಹಾಕೊಂಡಿದ್ದೇನೆ. ಬೇಕಾದ್ರೆ ಬೆಲ್ಲವನ್ನ ಸ್ಕಿಪ್ ಮಾಡಿ ಕೂಡ ಹಾಗೇನೆ ಕುಡಿಬಹುದು. ನಾನು ಸ್ವಲ್ಪ ಸಿಹಿ ಆಗಿರ್ಲಿ ಅಂತ ಹೇಳಿ 1 ಚಮಚ ಬೆಲ್ಲ ಹಾಕೊಂಡಿದ್ದೇನೆ. ಹಾಗೆ 1 ಸ್ಲೈಸ್ ಬ್ರೆಡ್ ಅನ್ನ ಅದರ ಮಿಡ್ಲಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಪೀನಟ್ ಬಟರ್ ಅನ್ನ ಹಾಕಿ ಹಚ್ಚಿ ಇಟ್ಟಿದ್ದೇನೆ ಒಳಗಡೆ. ಅಷ್ಟೇ. 2 ಸ್ಲೈಸ್ ಬ್ರೆಡ್ ತಗೊಂಡ್ರೆ ಕ್ಯಾಲೋರೀಸ್ ಜಾಸ್ತಿ ಆಗ್ತದೆ. ಹಾಗಾಗಿ 1 ಸ್ಲೈಸ್ ಬ್ರೆಡ್ ಅನ್ನ 2 ಪೀಸ್ ಮಾಡಿದ್ದು. ಹಾಗೆ 1 ಗ್ಲಾಸ್ ಜ್ಯೂಸ್ ಕೂಡ 180ರಿಂದ 130 ಕ್ಯಾಲೋರೀಸ್ ಅಷ್ಟೇ ಬರ್ತದೆ. ಮಿಲ್ಕ್ ಹಾಕಿ ಮಾಡಿದ ಒಂದು ಬ್ರೆಡ್ ನೀವು 2 ಸ್ಲೈಸ್ ಎಲ್ಲ ತಕೊಂಡು ಪೀನಟ್ ಬಟರ್ ಎಲ್ಲ ತುಂಬಾ ಹಾಕೊಂಡ್ರೆ ಅದುವೇ 300-400 ಕ್ಯಾಲೋರೀಸ್ ಬರ್ತದೆ. ಹಾಗಾಗಿ 1 ಸ್ಲೈಸ್ ಅದು ಕೂಡ 100-150 ಕ್ಯಾಲೋರೀಸ್ ಆ ಒಂದು ತುಂಡು ಬ್ರೆಡ್ ಇದೆ. ನೋಡಿ ಕ್ಯಾಲೋರೀಸ್ ಎಷ್ಟಿದೆ ಅಂತ ಹೇಳಿ ನಾವು ಹೇಳೋದು ಇಷ್ಟೇ ತಿನ್ನೋದಾ ಅಂತ ಹೇಳಿ. ಆ ಒಂದು ತುಂಡು ಬ್ರೆಡ್ 1 ಚಮಚ ಪೀನಟ್ ಬಟರ್ ಹಚ್ಚಿ ಇಟ್ಟದ್ರೆ ಅದೇ 150 ಕ್ಯಾಲೋರೀಸ್ ಇದೆ. ಹಾಗಾಗಿ ಕ್ಯಾಲೋರೀಸ್ ಅನ್ನ ಚೆಕ್ ಮಾಡ್ಕೊಳ್ಬೇಕು. ಇದಾಗಿತ್ತು ನನ್ನ ಡಿನ್ನರ್. ಥ್ಯಾಂಕ್ ಯು.